ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸ್ನೇಹಿತರೆ, ಈ ದಿನ ಬೇಸಿಗೆ ರಜಾ ಮುಗಿತಾ ಬರ್ತಾ ಇದೆ. ಆದರೂ ಕರ್ನಾಟಕದ ಕೆಲವು ಪ್ರಸಿದ್ಧ ಗಿರಿಧಾಮಗಳು, ಇದರ ಬಗ್ಗೆ ಈ ದಿನ ಹೇಳುತ್ತೇನೆ ಕೇಳಿ. ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ಹೇಳುತ್ತಿದ್ದೇನೆ. ಅದ್ಭುತ ಚಿಕ್ಕಮಗಳೂರು ದೃಶ್ಯಗಳಿಂದ ಬೆರಗುಗೊಳಿಸುವ ಕೊಡಗು ಅರಣ್ಯಗಳ ತನಕ ಕರ್ನಾಟಕದ ಗಿರಿಧಾಮಗಳು ಹೆಚ್ಚಾಗಿ ಪಶ್ಚಿಮ ಘಟ್ಟದ ವಿವಿಧ ಪರ್ವತಗಳ ವ್ಯಾಪ್ತಿಯಲ್ಲಿರುವ ಗಿರಿಧಾಮಗಳು ವೀಕ್ಷಕರಿಗೆ ಪ್ರಕೃತಿಯ ಪ್ರಶಾಂತ ನಿರ್ಮಲ ಮಡಿಲಿನಲ್ಲಿ ನಲಿಯುವ ಅವಕಾಶ ಕೊಡುತ್ತವೆ. ಅರಣ್ಯ, ಕೊಳ್ಳಗಳ ದೃಶ್ಯ, ಪ್ರಶಾಂತ ಪರ್ವತ ನಡಿಗೆ, ಭಾರತೀಯ ಇತಿಹಾಸದ ಪುರಾತನ ಕಾಲಕ್ಕೆ ಹೋಗುವಷ್ಟು ಅತ್ಯಂತ ಹಳೆಯದು ಕೆಮ್ಮಣ್ಣಗುಂಡಿ. ಗಂಗಾಮೂಲ ಚಿಕ್ಕಮಗಳೂರು ಜನಪ್ರಿಯ ಗಿರಿಧಾಮಗಳು. ಬೆಂಗಳೂರಿಗೆ ನಂದಿ ಗಿರಿಧಾಮ ಹತ್ತಿರವಾದರೆ ಮೈಸೂರಿಗೆ ಬಿಳಿಗಿರಿ ರಂಗನ ಬೆಟ್ಟ ಹತ್ತಿರದ ಗಿರಿಧಾಮವಾಗಿದೆ. ಈ ದಿನ ನಾವು ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ತಾಲೂಕಿನ ಪಶ್ಚಿಮ ಘಟ್ಟಗಳ ಚಂದ್ರದ್ರೋಣ ಬೆಟ್ಟದ ಶ್ರೇಣಿಯಲ್ಲಿದೆ. 1925 ಮೀಟರ್ ಅಂದರೆ 6316 ಅಡಿ ಎತ್ತರವಿರುವ ಇದು ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ 23ನೇ ಅತಿ ಎತ್ತರದ ಶಿಖರವಾಗಿದೆ. ಸೀತಯ್ಯನಗಿರಿ ಈ ಸ್ಥಳಕ್ಕೆ ಹೊಂದಿಕೊಂಡಂತೆ ಇರುವ ಒಂದು ಪ್ರಮುಖ ಶಿಖರ. ಹಿಂದೆ ಚಾರಣದ ಮೂಲಕ ಶಿಖರವನ್ನು ತಲುಪಲು ಸಪ್ತದರಿ ಅಥವಾ ಸರ್ಪ ನದಿ ಎಂದು ಕರೆಯಲ್ಪಡುವ ಹಾದಿಯನ್ನು ಬಳಸಲಾಗುತ್ತಿತ್ತು. ಬಾಬಾ ಬುಡನಗಿರಿ ಚಂದ್ರದ್ರೋಣ ಈ ಶ್ರೇಣಿಯು ನೈಸರ್ಗಿಕವಾಗಿ ಅರ್ಧ ಚಂದ್ರನ ಆಕಾರದಲ್ಲಿದೆ. ಇದರ ಎತ್ತರ 1895 ಮೀಟರ್. ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ನಡುವೆ ಪ್ರಸಿದ್ಧ ಚಾರಣ ಹಾದಿ ಇದೆ. ಈ ಪರ್ವತ ಶ್ರೇಣಿಯು ತನ್ನ ವಿಸ್ತಾರವಾದ ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ. ಇದು ಭಾರತದ ಅತ್ಯಂತ ಹಳೆಯ ಮತ್ತು ವಿಸ್ತಾರವಾದ ತೋಟಗಳಲ್ಲಿ ಒಂದಾಗಿದೆ. ಕೆಮ್ಮಣ್ಣಗುಂಡಿ ಅಂದರೆ ಕೆಂಪು ಮಣ್ಣಿನ ಗುಂಡಿ. ತರೀಕೆರೆ ತಾಲೂಕಿನಲ್ಲಿ ಸಮುದ್ರ ಮಟ್ಟದಿಂದ 1434 ಮೀಟರ್ ಎತ್ತರದಲ್ಲಿದೆ. ಇದರ ಶಿಖರವು 1860 ಮೀಟರ್ ಎತ್ತರವಿದೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬೇಸಿಗೆಯ ತಾಣವಾಗಿತ್ತು. ಈ ಗಿರಿಧಾಮ ಜಲಪಾತಗಳು, ಪರ್ವತ ತೊರೆಗಳು ಮತ್ತು ಹಚ್ಚ ಹಸಿರಿನ ಸಸ್ಯವರ್ಗವನ್ನು ಹೊಂದಿದೆ. ಔಷಧೀಯ ಪ್ರಭಾವದ
ನೀರು ದೃಶ್ಯ ವೈಭವ ಇದ್ದು ಹೆಬ್ಬೆ ಜಲಪಾತ ರಾಜಭವನ ಝಡ್ ಪಾಯಿಂಟ್ನ ದೃಶ್ಯಾವಳಿ ನೋಡಲು ಮರೆಯಬೇಡಿ. ರಾಕ್ ಗಾರ್ಡನ್ನಿನಲ್ಲಿ ಬಂಡೆಗಳು, ಕಲ್ಲುಗಳು ಮತ್ತು ಜಲ್ಲಿಕಲ್ಲುಗಳ ಭೂದೃಶ್ಯ ಚೌಕಟ್ಟು ಇದೆ. ರಾಜಭವನದಿಂದ ಸುಮಾರು 45 ನಿಮಿಷಗಳ ಕಡಿದಾದ ಬೆಟ್ಟದ ಮೇಲೆ ಹೆಜ್ಜೆ ಹಾಕುವ ಮೂಲಕ ತಲುಪಬಹುದು. ಶಾಂತಿ ಜಲಪಾತವು ದಾರಿಯಲ್ಲಿದೆ. ಹೆಬ್ಬೆ ಜಲಪಾತ ರಾಜಭವನದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಇಳಿಜಾರಿನ ಚಾರಣ ಅಥವಾ SUV ಸವಾರಿಯಲ್ಲಿ ಹೆಬ್ಬೆ ಜಲಪಾತವಿದೆ. ಅಲ್ಲಿ ನೀರು 168 ಮೀಟರ್ ಎತ್ತರದಿಂದ 2 ಹಂತಗಳಲ್ಲಿ ಕೆಳಗೆ ಧುಮುಕಿ ದೊಡ್ಡ ಹೆಬ್ಬೆ ದೊಡ್ಡ ಜಲಪಾತ ಮತ್ತು ಚಿಕ್ಕ ಹೆಬ್ಬೆ ಸಣ್ಣ ಜಲಪಾತಗಳನ್ನು ರೂಪಿಸುತ್ತದೆ. ಕಲ್ಲತ್ತಿ ಜಲಪಾತವು ಕೆಮ್ಮಣ್ಣುಗುಂಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. 122 ಮೀಟರ್ ಎತ್ತರದಿಂದ ನೀರು ಧುಮ್ಮಿಕ್ಕುತ್ತದೆ. ಹತ್ತಿಗುಂಡಿ ಬಳಿಯ ಹೊನ್ನಮ್ಮನಹಳ್ಳ ಜಲಪಾತ ಮತ್ತು ಹಿರೇಕೊಳಲೆ ಸರೋವರ ಪ್ರವಾಸಿಗರಲ್ಲಿ ಜನಪ್ರಿಯವಾಗಿದೆ. ಕುದುರೆಮುಖ ಕಳಸದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಪರ್ವತದ ಬಳಿ ಇರುವ ಒಂದು ಸಣ್ಣ ಗಿರಿಧಾಮ. ಕುದುರೆಯ ಮುಖವನ್ನು ಹೋಲುವ ಪರ್ವತದ ಒಂದು ಬದಿಯ ನಿರ್ದಿಷ್ಟ ಸುಂದರವಾದ ನೋಟವನ್ನು ಸೂಚಿಸುತ್ತದೆ. ಕುದುರೆಮುಖವು ಮುಳ್ಳಯ್ಯನಗಿರಿಯ ನಂತರ 2ನೇ ಅತಿ ಎತ್ತರದ ಶಿಖರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ 26ನೇ ಅತಿ ಎತ್ತರದ ಶಿಖರವಾಗಿದೆ. ಹತ್ತಿರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮಂಗಳೂರಿನಲ್ಲಿದೆ. ಇದು ಸುಮಾರು 99 ಕಿಲೋಮೀಟರ್ ದೂರದಲ್ಲಿದೆ. ಪಶ್ಚಿಮ ಘಟ್ಟದಲ್ಲಿರುವ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎನಿಸಿ ವಿಶ್ವದ 38 ಜೈವಿಕ ವೈವಿಧ್ಯತೆಯ ಅತ್ಯಂತ ಬಿಸಿ ತಾಣಗಳಲ್ಲಿ ಒಂದಾಗಿದೆ. ಪಶ್ಚಿಮ ಘಟ್ಟಗಳು ವಿಶ್ವದ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಗುರುತಿಸಲಾದ 34 ಹಾಟ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ. ಗಂಗಾಮೂಲ ವರಾಹ ಪರ್ವತ ಎಂದು ಕರೆಯಲ್ಪಡುವ ಇದು ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿರುವ ಬೆಟ್ಟಗಳಲ್ಲಿ ಒಂದಾಗಿದೆ. ತುಂಗಾ, ಭದ್ರಾ ಮತ್ತು ನೇತ್ರಾವತಿ ಎಂಬ 3 ನದಿಗಳ ಮೂಲವಾಗಿದೆ ಎಂದು ಹೆಸರುವಾಸಿಯಾಗಿದೆ. ಸಮುದ್ರ ಮಟ್ಟದಿಂದ 1458 ಮೀಟರ್ ಎತ್ತರವನ್ನು ಹೊಂದಿರುವ ಈ ಬೆಟ್ಟವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಗಡಿಯಲ್ಲಿದೆ. ತುಂಗಾ ತನ್ನ ಉಗಮದಿಂದ ಶೃಂಗೇರಿ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಪಟ್ಟಣಗಳನ್ನು ಹಾದು ಹೋಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಹರಿಯುತ್ತದೆ. ಭದ್ರಾ ತನ್ನ ಹುಟ್ಟಿನಿಂದಲೇ ಮೊದಲು ಪೂರ್ವಕ್ಕೆ ಹರಿಯುತ್ತದೆ ಮತ್ತು ನಂತರ ಈಶಾನ್ಯಕ್ಕೆ ಅಂದರೆ ಭದ್ರಾವತಿ ಪಟ್ಟಣವನ್ನು ಹಾದು ಹೋಗುತ್ತದೆ. ಇದು ಕೂಡ್ಲಿಯಲ್ಲಿ ತುಂಗಾ ನದಿಯನ್ನು ಸೇರುತ್ತದೆ. ನೇತ್ರಾವತಿ ತನ್ನ ಉಗಮ ಸ್ಥಳದಿಂದ ಧರ್ಮಸ್ಥಳ, ಬೆಳ್ತಂಗಡಿ ಮುಂತಾದ ಪಟ್ಟಣಗಳ ಮೂಲಕ ಹರಿದು ಮಂಗಳೂರು ಬಳಿ ಸಮುದ್ರವನ್ನು ಸೇರುತ್ತದೆ. ಸ್ನೇಹಿತರೆ, ಈ ದಿನ ನಾವು ಪ್ರವಾಸ ಇದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ಪ್ರಸಿದ್ಧ ಗಿರಿಧಾಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಪ್ರವಾಸ ಕಥನ ಮುಂದುವರಿಯುತ್ತದೆ. ಇವತ್ತಿಗೆ ಇಷ್ಟು ಸಾಕು ಸ್ನೇಹಿತರೆ.
ನಮ್ಮ ಶ್ರೀರಂಗ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಹಾಗೆ ಕೆಲವು ಕಾಮೆಂಟ್ಸ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.